ಮುಂಬೈ ಇಂಡಿಯನ್ಸ್ ಮೇಲೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಡಾಮಿನೇಟ್ ಪರ್ಫಾರ್ಮೆನ್ಸ್ ಗೈಸ್. ಎಲ್ಲದರಲ್ಲೂ ಹೌದು, ಬ್ಯಾಟಿಂಗ್ ಅಲ್ಲಿ, ಫೀಲ್ಡಿಂಗ್ ಅಲ್ಲಿ ಅಂಡ್ ಬೌಲಿಂಗ್ ಅಲ್ಲಿ ಎಸ್ಪೆಷಲಿ. ಲಾಸ್ಟ್ ಅಲ್ಲಿ ಒಂದು ನೋಬಾಲ್ ಇಂದ ಒಂದು ಶಿಫ್ಟನ್ ರುದರ್ಫೋರ್ಡ್ ಗೆ ಚಾನ್ಸಸ್ ಕ್ರಿಯೇಟ್ ಆಯ್ತು. ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ನ ಮಾಡ್ಕೊಂಡು ಲಾಸ್ಟ್ ಅಲ್ಲಂತೂ ಅವರು ಮುಂಬೈದವರು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಆದ್ರೆ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಜೀನಿಯಸ್ ಬೌಲಿಂಗ್ ನ ವಿರುದ್ಧ ಅವ್ರ ಹತ್ರ ಏನು ಮಾಡ್ಲಿಕ್ಕೆ ಆಗಿಲ್ಲ ಮುಂಬೈಗೆ. ಅಂಡ್ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಡಾಮಿನೇಟ್. ಈ ಬಾರಿ ಟಾಟಾ IPL ನಲ್ಲಂತೂ ನಮ್ಮ ಆರ್ ಸಿ ಬಿ ಟೀಮ್ ನಷ್ಟು ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟಿಂಗ್ ನ ಆ ರೀತಿ ಡಾಮಿನೇಟ್ ಮಾಡಿರುವಂತ ಟೀಮ್ ಅಂತ ಹೇಳಿದ್ರೆ ಒಂದು ರಾಜಸ್ಥಾನ್ ಒಂದು ಬಿಟ್ರೆ ಮತ್ತೆ ಯಾವುದೇ ಒಂದು ಟೀಮ್ ಕೂಡ ಅವ್ರದ್ದು ಹೆಚ್ಚಿನದಾಗಿ 200+ ಹೊಡೆಯಲಿಲ್ಲ. ಆದ್ ನಮ್ಮ ಆರ್ ಸಿ ಬಿಗೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದಾಗ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಬೋರ್ಡ್ ನ ಹೈ ರೇಂಜ್ ಅಲ್ಲಿ ಮಾಡುವಂತ ಕೇಪಬಿಲಿಟಿ ನಮ್ಮ ಆರ್ ಸಿ ಬಿಗೆ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಆಡಿರುವಂತ ಎಲ್ಲ ಮ್ಯಾಚಸ್ ಅಲ್ಲಿ ನೋಡ್ತಾರ ಮಟ್ಟಿಗೆ CSK, ರಾಜಸ್ಥಾನ್, SRH ಅಂಡ್ ಮುಂಬೈ ಇಂಡಿಯನ್ಸ್ ಈ ನಾಲ್ಕು ಮ್ಯಾಚ್ ಅಲ್ಲೂ ಕೂಡ 200+ ರನ್ಸ್ ನ ಹೊಡೆದಿರುವಂತ ಏಕೈಕ ಟೀಮ್ ಆಗಿರೋದು ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. SRH ಜೊತೆಗೆ 200+ ರನ್ಸ್ ನ 15th ಓವರ್ ಅಲ್ಲೇ ಹೊಡೆದಿರೋದ್ರು. ಅಂಡ್ ಮತ್ತೆಲ್ಲದ್ರಲ್ಲೂ ಕೂಡ ನನ್ನ ಪ್ರಕಾರ ಒಂದು ಹೈಯೆಸ್ಟ್ ರನ್ಸ್ 250+ ರನ್ಸ್ ನ. ಅಂಡ್ ರಾಜಸ್ಥಾನ್ ಜೊತೆಗೆ 200+ ಅಂಡ್ ಇಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧನೂ ಕೂಡ 240 ರನ್ಸ್ ಅಂಡ್ CSK ಜೊತೆ ಒನ್ ಆಫ್ ದ ಬೆಸ್ಟ್ ಸ್ಕೋರ್ ನ ಮಾಡಿರುವಂತದ್ದು. ಎಲ್ಲ 200+ ಹೊಡೆದಿರುವಂತ ಇದರಿಂದ ಗೊತ್ತಾಗುತ್ತೆ ನಮ್ಮ ಆರ್ ಸಿ ಬಿಗೆ ಎಷ್ಟು ಬ್ಯಾಟಿಂಗ್ ಸ್ಟ್ರೆಂತ್ ಇರುವಂತದ್ದಂತ. ಓಪನರ್ಸ್ ಗಳು ಅಂಡ್ ನಂಬರ್ 3, ನಂಬರ್ 4 ಅಂಡ್ ನಮ್ಮ ಆರ್ ಸಿ ಬಿಗೆ ಮೇನ್ ಈ ಬ್ಯಾಟಿಂಗ್ ಈ ತರ ಆಟಾಡ್ಲಿಕ್ಕೆ 4 ಕನ್ಸಿಸ್ಟೆನ್ಸಿ 50 ಹೊಡೆದಿರುವಂತದ್ದು. 4 ಕನ್ಸಿಸ್ಟೆನ್ಸಿ 50ಕ್ಕಿಂತ ನನ್ನ ಪ್ರಕಾರ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಪ್ಟನ್ ಹಾಕೊಂಡು ರಜತ್ ಪಟಿದಾರ್ ಅವರು ಆ ರೀತಿ ಒನ್ ಆಫ್ ದ ಕ್ಯಾಮ್ಯೂ ಇನ್ನಿಂಗ್ಸ್ ಗಳಾಗಿರ್ಬೋದು ಅಂಡ್ 50s ಬ್ಯಾಕ್ ಟು ಬ್ಯಾಕ್ ಹೊಡೆದಿರುವಂತದ್ದು. ಆ ರೀತಿ ಒನ್ ಆಫ್ ದ ಕನ್ಸಿಸ್ಟೆನ್ಸಿ ಬ್ಯಾಟ್ ಇಂದ ಬರ್ತಾ ಇರುವಂತ ರನ್ಸ್ ಗಳು ನಮ್ಮ ಆರ್ ಸಿ ಬಿಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿರುವಂತ ರಜತ್ ಪಟಿದಾರ್ ಅವರು. ಹಿಟ್ಟಿಂಗ್ ಎಬಿಲಿಟಿನ ಸ್ಪಿನ್ನರ್ಸ್ ಗಳ ಡಾಮಿನೇಟ್ ಅಂತ ಸುಮ್ನೆ ಹೇಳಲ್ಲ ಇವ್ರಿಗೆ. ಮಿಚಲ್ ಸೆಂಟರ್ ಆಗಿರ್ಬೋದು, ಮಾರ್ಕಂಡೆ ಅವ್ರಿಗಾಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವ್ರಿಗಾಗಿರ್ಬೋದು, ಎಲ್ರಿಗೂ ಕೂಡ ಬೋಲ್ಟ್ ಅವ್ರಿಗೆ ಎಲ್ರಿಗೂ ಕೂಡ ತದ್ಕಿ ವಾಂಚಿರೋದು ಅಂತ ಹೇಳಿದ್ರೆ ರಜತ್ ಪಟಿದಾರ್ ಅವರು ನಿನ್ನೆ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ. ಆ ರೀತಿ ಒನ್ ಆಫ್ ದ ಫಿನಾಮಿನಲ್ ಬ್ಯಾಟಿಂಗ್ ಆಟಾಡಿರುವಂತದ್ದು ಇಲ್ಲಿ ರಜತ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ನಮ್ಮ ಆರ್ ಸಿ ಬಿಗೆ ಕಿಂಗ್ ಕೊಹ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಅಂಡ್ ಕೊನೆಯಲ್ಲಿ ಟೀಮ್ ಡೇವಿಡ್ ಅವರು ಜಸ್ಟ್ ಕ್ಯಾಮ್ಯೂ ಇನ್ನಿಂಗ್ಸ್ ಗಳು ಅಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟಾರ್ಟ್ ನ ಕೊಟ್ಟಿರುವಂತ ಪಿಲ್ ಸಾಲ್ಟ್ ನ ಬ್ಯಾಟಿಂಗ್ ಕೂಡ ಒನ್ ಆಫ್ ದ ಬೆಸ್ಟ್ ಇರುವಂತದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಇದರಿಂದ ಗೊತ್ತಾಗುತ್ತೆ ನಮ್ಮ ಆರ್ ಸಿ ಬಿಗೆ ಬ್ಯಾಟಿಂಗ್ ಸ್ಟ್ರೆಂತ್ ಅಲ್ಲಿ ಯಾವ ರೀತಿ ಎಷ್ಟು ಸ್ಟ್ರೆಂತ್ ಇರುವಂತದಂತ. ಮೊನ್ನೆ ರಾಜಸ್ಥಾನ್ ಮ್ಯಾಚ್ ಅಲ್ಲೂ ಕೂಡ ಆ ರೀತಿ ಕೊಲೆಪ್ಸ್ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ 200+ ನ ಹೊಡೆದಿರುವಂತದ್ದು ಅಂಡ್ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ ಗಳಿಂದ ಸೋತಿರುವಂತದ್ದು. ಅಂಡ್ ನಿನ್ನೆ ಕೂಡ ನಮ್ಮ ಆರ್ ಸಿ ಬಿ ಎಸ್ಪೆಷಲಿ ಬೌಲಿಂಗ್ ಅಲ್ಲಿ ರಸಿಕ್ ಸಲಾಂ ದರ್ ಅವರು ಎಂಟ್ರಿ ಆಗಿರುವಂತದ್ದು. ಯಾಕಪ್ಪ ಅಂತ ಹೇಳಿ ಸ್ಟ್ರೇಟ್ ಅವೇ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸುರೇಶ್ ಶರ್ಮಾ ಅವ್ರನ್ನ ಹಾಕೊಂಡು ಬಂದಿದ್ದು ಒನ್ ಆಫ್ ದ ಬೆಸ್ಟ್ ಸೈನ್ ನಮ್ಮ ಆರ್ ಸಿ ಬಿಗೆ. ಅಂಡ್ ಸುರೇಶ್ ಶರ್ಮಾ ಅವರು ಇಂಪಾರ್ಟೆಂಟ್ 2 ವಿಕೆಟ್ಸ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ತಿಲಕ್ ವರ್ಮಾ ಅಂಡ್ ರಿಕಲ್ಟನ್ ಒನ್ ಆಫ್ ದ ಡೇಂಜರಸ್ ಆಗಿರುವಂತ ವಿಕೆಟ್ ಗಳನ್ನ ತೆಗೆದಿರುವಂತ ತಿಲಕ್ ವರ್ಮಾ ಅಂಡ್ ರಿಕಲ್ಟನ್ ಅವ್ರದ್ದು. ಸುರೇಶ್ ಶರ್ಮಾ ಅವರು ಆಮೇಲೆ ಹೊಡೆಸ್ಕೊಂಡು ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರು ಅದು ಹೊಡೆಯುವಂತ ಮೂಮೆಂಟೇ ಆಗಿತ್ತು. ಅಂಡ್ ರೋಹಿತ್ ಶರ್ಮಾ ಅವರು ರಿಟೈರ್ ಔಟ್ ಆಗಿ ಹೋಗಿರುವಂತದ್ದು. ಅಂಡ್ ಒನ್ ಆಫ್ ದ ಬೆಸ್ಟ್ ಶಿಫ್ಟನ್ ರುದರ್ಫೋರ್ಡ್ ಅವರಿಗೆ ರಸಿಕ್ ಸಲಾಂದವ್ರು ಅವರು 2 ಬಾರಿ ಒಮ್ಮೆ ನೋ ಕ್ಯಾಚ್ ಹಿಡಿದ್ರು, ಅದು ನೋ ಬಾಲ್ ಆಯ್ತು. ಅಂಡ್ ನೆಕ್ಸ್ಟ್ ಬಾಲ್ ಫ್ರೀ ಹಿಟ್ ಆಗಿತ್ತು, ಅಲ್ಲೂ ಒಂದು ಕ್ಯಾಚ್ ಆಯ್ತು. ಆ ರೀತಿ ಒನ್ ಆಫ್ ದ ಬೆಸ್ಟ್ ರೋಮಿಯೋ ಶೆಫರ್ಡ್ ಅವರು ಒಳ್ಳೆದಾಗಿ ಆಟ ಆಡಿರುವ ರುದರ್ಫೋರ್ಡ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಅಲ್ಲಿ ರೋಮಿಯೋ ಶೆಫರ್ಡ್ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ನ ಹಿಡಿದಿರುವಂತದ್ದು. ಅದು ಕೂಡ ಏನ್ ಮಾಡ್ಲಿಕ್ಕೆ ಬರಲ್ಲ. ಅಂಡ್ ಅವರೇ ಒನ್ ಆಫ್ ದ ಕ್ಯಾಮ್ಯೂ ಇನ್ನಿಂಗ್ಸ್ ನ ಆಟ ಆಡಿ ಮುಂಬೈಗೆ ಸ್ವಲ್ಪ ಹೋಪ್ಸ್ ನ ತಂದ್ಕೊಟ್ರು. ಆದ್ರೂ ಕೂಡ ಸಿಕ್ಕಾಪಟ್ಟೆ ನನ್ನ ಪ್ರಕಾರ 11 ಬಾಲ್ಗೆ 50-60 ರನ್ ಸಮಥಿಂಗ್ ಬೇಕಾಗಿರುವಂತದ್ದು ಆ ಟೈಮ್ ಅಲ್ಲಿ. ಅಂಡ್ ನಮ್ಮ ಆರ್ ಸಿ ಬಿ 18 ರನ್ ಇಂದ ವಿನ್ ಹಾಕೊಂಡು ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾರೆ. ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇರೋದಂತ ನೋಡೋದಾದ್ರೆ ಈ ಬಾರಿ ಟೇಬಲ್ ಟಾಪ್ ಅಲ್ಲಿ ಒನ್ ಆಫ್ ದ 4 ಮ್ಯಾಚ್ ನ ವಿನ್ ಹಾಕೊಂಡು ಅನ್ಬೀಟನ್ ಟೀಮ್ ಹಾಕೊಂಡು ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ಇರೋದು ಅಂತಾನೆ ಹೇಳ್ಬೋದಾಗಿದೆ. 4 ಮ್ಯಾಚ್ ನ ವಿನ್ ಹಾಕೊಂಡು 8 ಪಾಯಿಂಟ್ಸ್ ಗಳ ಮುಖಾಂತರ 2+ ರನ್ ರೇಟ್ ಅಲ್ಲಿ ಇರುವಂತದ್ದು. ಅಂಡ್ ಸೆಕೆಂಡ್ ಅಲ್ಲಿ ಇದೆ ಪಂಜಾಬ್ ಕಿಂಗ್ಸ್. ಇವರು ಕೂಡ ಒಂಥರ ಅನ್ಬೀಟನ್ ಅಂತ ತಿಳ್ಕೊಳ್ಳಿ. 4ರಲ್ಲಿ 3 ಮ್ಯಾಚ್ ನ ವಿನ್ ಆಗಿರು. ಒಂದು KKR ಜೊತೆಗೆ ಅದು ಮ್ಯಾಚ್ ಆಗ್ಲಿಲ್ಲ, ಮ್ಯಾಚ್ ಕ್ಯಾನ್ಸಲ್ ಆಗಿರೋದನ್ನ ಒಂದು ಈಕ್ವಲ್ ಆಗಿರುವಂತದ್ದು 7 ಪಾಯಿಂಟ್ ಮುಖಾಂತರ ಇರುವಂತದ್ದು. ಥರ್ಡ್ ಅಲ್ಲಿ ಇರುವಂತದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮು 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ವಿನ್ ಅಂಡ್ 1 ಲಾಸ್ಟ್ ಆಗಿರುವಂತದ್ದು 6 ಪಾಯಿಂಟ್ ಗಳ ಮೂಲಕ +1 ರನ್ ರೇಟ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇರುವಂತದ್ದು 4ರಲ್ಲಿ 2 ಮ್ಯಾಚ್ ವಿನ್ 2 ಸೋತ್ಕೊಂಡು 4ರಲ್ಲಿ ಇರುವಂತದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಅಂಡ್ GTನು ಕೂಡ 4ರಲ್ಲಿ 2 ಮ್ಯಾಚ್ ವಿನ್ ಆಗಿರುವಂತದ್ದು. ನೆಕ್ಸ್ಟ್ ಅಲ್ಲಿ ಲಕ್ನೋ ಕೂಡ 4ರಲ್ಲಿ 2 ಮ್ಯಾಚ್ ವಿನ್ ಆಗಿರುವಂತದ್ದು. ಅಂಡ್ SRH 4ರಲ್ಲಿ 1 ಮ್ಯಾಚ್ ವಿನ್ ಹಾಕೊಂಡಿರುವಂತದ್ದು ಅಂಡ್ 3 ಮ್ಯಾಚ್ ನ ಸೋತಿರುವಂತದ್ದು. ಮುಂಬೈ ಇಂಡಿಯನ್ಸ್ 4ರಲ್ಲಿ 1 ಅಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ 4ರಲ್ಲಿ 1. 5-6 ಕಪ್ ಇರುವಂತದ್ದು ಈ ಬಾರಿ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಇರೋದಂತಾರೆ ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರ್ಬೋದು. ಆದ್ರೆ ಮುಂಬೈ ಇಂಡಿಯನ್ಸ್ ಯಾವುದೇ ಟೈಮ್ ಅಲ್ಲೂ ಕೂಡ ಕಮ್ ಬ್ಯಾಕ್ ಮಾಡುವಂತ ಕೇಪಬಿಲಿಟಿ ಅವರಲ್ಲಿ ಇರುವಂತದ್ದು. ಆ ರೀತಿ ಡೇಂಜರಸ್ ಬೌಲಿಂಗ್ ಅಟ್ಯಾಕ್. ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಮಾರ್ಕಂಡೆ ಅವರು ಅಂಡ್ ಮಿಚೆಲ್ ಸ್ಯಾಂಟ್ನರ್ ಇವರು ಇಷ್ಟೇ ಇಬ್ಬರೇ ಸ್ಪಿನ್ನರ್ಸ್ ಬಿಟ್ರೆ
ಮತ್ತೆಲ್ಲ ಕೂಡ ಜೆನ್ಯೂನ್ ನಮ್ಮ ಇಂಡಿಯಾ ಪೇಸರ್ಸ್ ಅಂಡ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಪೇಸರ್ಸ್ ಗಳು ಇರುವಂತದ್ದು ಬೂಮ್ರಾ ಆಗಿರ್ಬೋದು, ಬೋಲ್ಟ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ಅಂಡ್ ಶಾರ್ದುಲ್ ಠಾಕೂರ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್. ಅವರ ಆಗಾಗ ಒಂದೊಂದು ಬ್ರೇಕ್ ತಂದು ಕೊಟ್ಟಿರುವಂತ ಶಾರ್ದುಲ್ ಲಾರ್ಡ್ ಅವರು. ಅಂಡ್ ಈ 4 ಜನ ಜೆನ್ಯೂನ್ ಅವ್ರ ಹತ್ರನೇ ನಮ್ಮ ಆರ್ ಸಿ ಬಿ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಬ್ಯಾಟಿಂಗ್ ಅಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಬೌಲರ್ಸ್ ಗಳಿಂದ ಆ ರೀತಿ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಮಾಡಿರುವಂತದ್ದು. ಅಂಡ್ ನಮ್ಮ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಕಡೆ ಜೋಕಬ್ ಡುಫ್ಲಿ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಆದ್ರೆ ವಿಕೆಟ್ ಹಾಕಿರುವಂತದ್ದು. ಅಂಡ್ ಭುವನೇಶ್ವರ್ ಕುಮಾರ್ ಅವರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಅಂಡ್ ಮೇನ್ ಅಕೌಂಟ್ ಫಸ್ಟ್ 2 overs ಸಿಕ್ಸ್ ಅಲಮ್ದರ್ ಅವರು ಒನ್ ಆಫ್ ದ ಕ್ರೇಜಿಯಸ್ಟ್ ಬೌಲಿಂಗ್ ನ ಹಾಕಿರೋದು ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ. ಅದರಿಂದ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ರನ್ಸ್ ನ ಕಂಟ್ರೋಲ್ ಮಾಡ್ಕೊಂಡಿರ್ಲಿಕ್ಕೆ ಆಗಿರುವಂತದ್ದು. ಅಂಡ್ ಅಲ್ಲಿ ಸೂರ್ಯಕುಮಾರ್ ಅವರು ಬೇಗನೆ ಔಟ್ ಆಗಿರುವಂತದ್ದು. ಅಂಡ್ ನಿನ್ನೆ ಫೀಲ್ಡಿಂಗ್ ಅಲ್ಲೂ ಕೂಡ ಎಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಕೊಲೆಪ್ಸ್ ಆಗ್ಲಿಲ್ಲ. ಆ ರೀತಿ ಒನ್ ಆಫ್ ದ ಫಿನಾಮಿನಲ್ ಫೀಲ್ಡಿಂಗ್ ಅಟ್ಯಾಕ್ ಕೂಡ ನಮ್ಮ ಆರ್ ಸಿ ಬಿ ಮಾಡಿರೋದ್ರಿಂದ ಎಂಐ ನ ಈಸಿಯಾಗಿ ವಿನ್ ಆಗ್ಲಿಕ್ಕೆ ಆಯ್ತು. ಹೋಸ್ಟ್ ಸೀಸನ್ ಯಾವ ರೀತಿ ಆಗಿತ್ತು ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಆಗಿರುವಂತದ್ದು. ಅದ್ರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಆಟ ಆಡಿದ್ದು, ಇಲ್ಲಿ ಶಿರ್ಫೆನ ರುದರ್ಫೋರ್ಡ್ ಅವರು ಆಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಪ್ಲೇಯಿಂಗ್ ಲೆವೆನ್ ಅಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಮೂವ್ಮೆಂಟ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸುರೇಶ್ ಶರ್ಮಾ ಅವ್ರನ್ನ ಹಾಕ್ತಿರೋದ್ರಿಂದ ಸ್ಟ್ರೇಟ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ರು. ಸ್ಪಿನ್ನರ್ಸ್ ಗಳು ಅಂತ 100% ಇದ್ದು. ನಿನ್ನೆ ಸ್ಪಿನ್ನಿಂಗ್ ಪಿಚ್ ಅಂತ ಅಲ್ವೇ ಅಲ್ಲ ವಾಂಕೇಡರ್ ಸಿಕ್ಸ್ ಅಲಮ್ದವ್ರು ಅವ್ರಿಗೆ ಒನ್ ಆಫ್ ದ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಹೇಳ್ಬೋದು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಮಾಡಿರುವಂತದ್ದು. ವೇರಿಯೇಷನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಿಕ್ಸ್ ಅಲಮ್ದವ್ರು ಅವರು ವಾಂಕೇಡಲ್ಲಿ ತೋರಿಸ್ಕೊಟ್ಟಿರುವಂತದ್ದು. ಅಂಡ್ ಕಿಂಗ್ ಕೊಹ್ಲಿ ಅವರು ಕೂಡ ಸೆಂಚುರಿನೂ ಕೂಡ ಸ್ವಲ್ಪ ಸ್ಲೋ ಆಯ್ತು, ಏನ್ ಮಾಡ್ಲಿಕ್ಕೆ ಬರ ಜಸ್ಟ್ ಇಂಜುರಿ ಅಂತ ಅಪ್ಡೇಟ್ ಬರ್ತಾ ಇರುವಂತದ್ದು. ನೋಡುವ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ನಮ್ಮ ಆರ್ ಸಿ ಬಿ ಅಂಡ್ ಐ ಪಿ ಎಲ್ ನ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಆಯ್ತು. ನಿಮ್ ವಿಡಿಯೋ ಸೆಲೆಕ್ಷನ್ ಕಾಮೆಂಟ್ ಮಾಡಿ. ಅಂಡ್ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ತಿಳಿಸ್ಕೊಳ್ಕೆ ಈ ವಿಡಿಯೋ ಮಾಡಿರುವಂತದ್ದು. ನಿಮ್ ವಿಡಿಯೋ ಸೆಲೆಕ್ಷನ್ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ ಐ ಪಿ ಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.